ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಮಾರ್ಕೆಟಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತೊಂದು ಮಿಕ್ಸ್ ಸೆಂಟಿಮೆಂಟ್ ಬಂದಿದೆ. ಮಾರ್ಕೆಟ್ ಮೇಲ್ಗಡೆನೂ ಹೋಗಿಲ್ಲ, ಕೆಳಗಡೆನೂ ಹೋಗಿಲ್ಲ. ಲಾಸ್ಟ್ ವೀಕ್ ಮಾತಾಡ್ಕೊಂಡಿದ್ವಿ, ಈ ಲೆವೆಲಲ್ಲಿ ಒಂದು ಕೆರೆ ದಡ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಮುಂಬರೋ ವಾರಕ್ಕೆ ಯಾವ ರೀತಿ ಒಂದು ಶೇಪ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ. ಸೊ ಇವಾಗ ಅಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ 22,000 ಹತ್ರ ನಮಗೆ ಒಂದು ಕೆರೆ ದಡ ಮಾಡ್ತಾ ಇರೋದು 21,922,000. ಈಗ ಒಂದು ಟೆಸ್ಟ್ ಆಗ್ತಾ ಇದೆ. ಈಗ ಇಬ್ಬರು ಆ ಕಡೆಯಿಂದ ಈ ಕಡೆಯಿಂದ ಹಗ್ಗ ಜಗ್ಗಾಟ ಮಾಡ್ತಾ ಇರ್ತಾರೆ. ಯಾರು ಬಿಟ್ಕೊಡ್ತಾರೋ ಆ ಕಡೆ ಒಂದು ಮತ್ತೆ ಮೂಮೆಂಟು ಜೋರಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಟಾಪ್ ಗೇನರ್ ಟಾಪ್ ಲೂಸರ್ ಎರಡೂ ಕೂಡ ಟಾಟಾದೇನೆ. ಟಾಟಾ ಸ್ಟೀಲ್ 5.65% ಅಪ್ ಮೂವ್ಮೆಂಟ್ ಬಂದಿರೋ ಮೂಲಕ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟಾಟಾ ಕನ್ಸ್ಯೂಮರ್ ಇವತ್ತು 2.08% ಫಾಲ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. IT ಸೆಕ್ಟರ್ಲಿ ಮತ್ತೆ ರೆಡ್ ಬಂದಿತ್ತು. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ಕೆಲವರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಿರ. UPL ಅಲ್ಲಿ ಮತ್ತೆ ಒಂದು ಫಾಲ್ ಬಂದಿತ್ತು. ಟಾಟಾ ಮೋಟರ್ಸು, ಮಹೀಂದ್ರ ಆ್ಯಂಡ್ ಮಹೀಂದ್ರ ಸ್ವಲ್ಪ ಆಟೋ ಸೆಕ್ಟರ್ ಇವತ್ತು ನಿಫ್ಟಿನ ಕಾಪಾಡಿದೆ. ಜೊತೆಗೆ ರಿಲಯನ್ಸ್ ಕೂಡ ಪಾಸಿಟಿವ್ ಆಗಿತ್ತು ಅಂತ. ಸೊ ಇವಾಗ ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ಏನಾಗಿತ್ತು ಅಂತ ಇಲ್ಲಿ ಒಂದು ನೆನಪಿದೆಯಾ, 21,900 ಕೆಳಗಡೆ ಸಪೋರ್ಟ್ ಆಗಿದೆ, 22,200 ಇದು ರೆಸಿಸ್ಟೆನ್ಸ್ ಆಗಿದೆ ಅಂತ ಮಾತಾಡಿದ್ವಿ. ಇಲ್ಲಿ ಒಂದು ಕೆರೆ ದಡ ಆಗ್ಬೋದು ಅಂತ ಯಾವತ್ತು ಮಾತಾಡಿದ್ವಿ. ಇದನ್ನ ಶುಕ್ರವಾರ ಯಾರು ಚಾರ್ಟ್ ಸ್ಟಾಕ್ ನೋಡಿದಿರೋ ನಿಮಗೆ ಗೊತ್ತಿರ್ಬೋದು. ಇಲ್ಲೊಂದು ಕೆರೆ ದಡ ಆಗ್ಬೋದು ಅಂತ. ಇವತ್ತು ನೋಡಿ ಎಂಥ ಟೈನಿ ರೇಂಜು. ಈ ರೇಂಜ್ ಒಳಗಡೆ ಅಂದರೆ ಮೊನ್ನೆ ಶುಕ್ರವಾರದ ಏನೊಂದು ಲೋ ಮಾಡಿತ್ತು ಅದು, ಮತ್ತು ಶುಕ್ರವಾರದ ಏನು ಹೈ ಮಾಡಿತ್ತು ಅದರೊಳಗಡೆ ಇನ್ನೊಂದು ಡೇ ಮುಗಿದು ಹೋಗಿದೆ. ಸೊ ನಾಳೆನೂ ಇದೇ ರೇಂಜಲ್ಲಿ ಉಳ್ಕೊಂತು ಅಂತಂದರೆ ಅಂದರೆ 22,000ದಿಂದ 21,900 ಎಕ್ಸ್ಪೈರಿ ದಿನ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಆಗಿರ್ಬೋದು, ಅಥವಾ ನಾಳೆನೇ ಮೂಮೆಂಟ್ ಬರ್ಬೋದು. ಒಟ್ಟಿನಲ್ಲಿ ಈ ರೇಂಜಲ್ಲಿರೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಈಗ 22,200 ಮೇಲ್ಗಡೆ 21,900. ಇಲ್ಲಿ ಆಪ್ಷನ್ ಬಯರ್ಸು ನೀವೇನಾದ್ರು ಜಾಸ್ತಿ ಆಟ ಆಡೋಕೆ ಹೋದರೆ ಇಲ್ಲಿ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ. ಯಾಕಂದರೆ ಒಂದು ದೊಡ್ಡ ಫಾಲ್ ಆಗಿತ್ತು, ಇಲ್ಲಿ ಒಂದು ಟೆಸ್ಟ್ ಆಗ್ತಾ ಇದೆ. ಈಗ ಟೆಸ್ಟ್ ಆಗಿ ಮೇಲ್ಗಡೆ ಹೋದರೆ ಮತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಕೆಳಗಡೆ ಬಂತು ಅಂತಂದರೆ ನಾವು ಆಗಲೇ ಅಂದ್ಕೊಂಡಾಗ 21,550 ಲೆವೆಲ್ ತನಕ ಹೋಗ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ಯಾವ ಕಡೆ ಬಿಟ್ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗ್ಬೋದು. ಬಟ್ 21,900 ಮಲ್ಟಿಪಲ್ ಟೈಮ್ ಸಪೋರ್ಟ್ ಆಗಿದೆ. ಸೊ ಇವತ್ತು ಕೂಡ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬಂದಿದೆ. ಇನ್ ಕೇಸ್ ನಾಳೆ ಏನಾದ್ರು ಮೇಲ್ಗಡೆ ಹೋಯಿತು ಅಂದರೆ ನೋಡಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಅಂತ ನೀವು ಎಸ್ಟಾಬ್ಲಿಷ್ ಮಾಡಿದ್ರು 22,200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತೆ. 22,200 ತನಕ ಮೇಲ್ಗಡೆ ಹೋಗ್ಬೋದು ಅಷ್ಟೇ. ಸೊ ಈ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ ಮತ್ತೆ ವಾಪಸ್ 21,900 ಕೆಳಗಡೆಗೆ ಮಾರ್ಕೆಟು ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಒಂದು ಸೈಡ್ ವೇಸ್ ಆಗಿ ಅಂತಲೇ ಎಕ್ಸ್ಪೆಕ್ಟ್ ಮಾಡಿ. ಈ ರೇಂಜ್ ಬಿಟ್ಟು ಹೊರಗಡೆ ಬರೋ ತನಕ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಬೇಡ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ರೇಂಜ್ ನೋಡಿ, 46,800 ಮೇಲ್ಗಡೆ ರೆಸಿಸ್ಟೆನ್ಸ್ ಆಗಿದೆ, ಕೆಳಗಡೆ 46,200. ಇವತ್ತು ಒಂದ್ಸಲ ಆ ಲೋನ ಅಟೆಂಪ್ಟ್ ಮಾಡೋಕ್ಕೆ ಬಂದಿದೆ ಇವತ್ತು 46,000 ಲೆವೆಲ್ ತನಕ ಅಂತ. ಅಲ್ಲಿಂದ ವಾಪಸ್ ನಮಗೆ ಮೇಲ್ಗಡೆ ಹೋಗಿದ್ದಾರೆ. ಸೊ ನೋಡ್ತಾ ಹೋಗೋಣ. ಈ ರೀತಿಯಾಗಿ ಒಂದೇ ರೇಂಜಲ್ಲಿ ಇದ್ದಾಗ ಮಾರ್ಕೆಟು ಬೋರಿಂಗ್ ಮಾರ್ಕೆಟ್ ಅನ್ಸುತ್ತೆ, ಕೆಲವರಿಗೆ ಟ್ರೆಂಡ್ ಸಿಗಲ್ಲ ಅಂತ ಅನ್ಸುತ್ತೆ. ಬಟ್ ಆಪ್ಷನ್ ಸೆಲ್ಲಿಂಗಿಗೆ ಪ್ರೀಮಿಯಮ್ಗಳು ಒಳ್ಳೆ ರೀತಿಯಾಗಿ ಬೂಸ್ಟಪ್ ಆಗಿರುತ್ತೆ. ಯಾಕಂದರೆ ಈ ಕಡೆ ಅವ್ರನ್ನೂ ಹಾಳು ಮಾಡ್ತಾರೆ, ಈ ಕಡೆ ಅವ್ರನ್ನೂ ಹಾಳು ಮಾಡ್ತಾರೆ. ಇಬ್ಬರದ್ದು ಅವರು ಪ್ರೀಮಿಯಂ ತಿನ್ಕೊಂಡು ಹೋಗ್ತಾರೆ. ಅಂದರೆ C ಪೊಸಿಷನ್ ತೊಗೊಂಡಿರೋದು, P ಪೊಸಿಷನ್ ತೊಗೊಂಡಿರೋದು, ಇಬ್ಬರಿಗೂ ಅವ್ರಿಗೆ ದಿಕ್ಕಾಪಾಲು ಮಾಡಿಬಿಟ್ಟು ಪ್ರೀಮಿಯಂ ತೊಗೊಂಡು ಹೋಗ್ಬೋದು. ಇವತ್ತು ಆ್ಯಕ್ಚುಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ತುಂಬ ಒಳ್ಳೆ ಪ್ರೀಮಿಯಂ ಇತ್ತು. ತುಂಬ ಕಮ್ಮಿ ಲಾಟಿಗೆ ನೀವು ಇವತ್ತು ಒಳ್ಳೆ ಟ್ರೆಂಡ್ನ ಮಾಡ್ಬೋದಿತ್ತು ಆಪ್ಷನ್ ಸೆಲ್ಲಿಂಗ್ ಮಾಡಿದಾಗಿದ್ದರೆ. ಬಟ್ ಇಲ್ಲಿ 15 ಮಿನಿಟ್ಸಲ್ಲಿ ಇದು ಹ್ಯಾಮರ್ ಅಂತ ಹೇಳೋಕ್ಕಾಗಲ್ಲ. ಆದರೆ ನೋಡಿ, ಇಂಪಾರ್ಟೆಂಟ್ ಲೆವೆಲಲ್ಲಿ 46,000 ಲೆವೆಲಲ್ಲಿ ಮತ್ತೆ ಸಪೋರ್ಟ್ ಇರೋದು ಎಸ್ಟಾಬ್ಲಿಷ್ ಆಗ್ತಾ ಇದೆ. ಸೊ ಇನ್ ಕೇಸ್ ಮೇಲ್ಗಡೆ ಹೋಗಬೇಕು ಅಂದರೆ 46,800 ಏನಾದ್ರು ಮಾರ್ಕೆಟ್ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ 47,000, 47,200 ಲೆವೆಲ್ಗಳಿಗೆ ಹೋಗ್ಬೋದು. 47,200 ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸು ಬ್ಯಾಂಕ್ ನಿಫ್ಟಿನಲ್ಲಿ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇವತ್ತು 10,300 ಲೆವೆಲ್ನ ಬಿಟ್ಕೊಡೋದಿಲ್ಲ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇದಕ್ಕೆ ಕಾರಣ ಏನೂ ಇಲ್ಲ. 10,300 ಲೆವೆಲಲ್ಲಿ ನೀವು ನೋಡ್ತಾ ಬರೋದಾದರೆ ಹಿಸ್ಟಾರಿಕಲಿ ಕೂಡ ಇಲ್ಲಿ ಒಂದು ಸಪೋರ್ಟ್ ರೆಫರೆನ್ಸ್ಗಳಿದೆ. ಆ ಕಾರಣದಿಂದಾಗಿ ಅದು ಅಲ್ಲಿ ಬಂದು ಇವತ್ತು ಸಪೋರ್ಟ್ ತೊಗೋಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ಆಯಿತು ಕೂಡ. 10,300 ಲೆವೆಲಲ್ಲಿ ಒಂದು ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿರೋಂಥದ್ದು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಹೋಗೋದಾದರೆ 2-3 ದಿನದಿಂದ ಇಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ 10,500ರಿಂದ 10,300 ಲೆವೆಲ್ ತನಕ. ಸೊ ಈ ಮೂಮೆಂಟನ್ನು ಬಿಟ್ಟು ಯಾವತ್ತು ಬರುತ್ತೋ ಆ ದಿನ ಒಂದು ಒಳ್ಳೆ ಮೂಮೆಂಟ್ ಬರ್ತಾ ಹೋಗ್ಬೋದು. ಯೂಶಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಮಗೆ ಎಕ್ಸ್ಪೈರಿ ದಿನಗಳಲ್ಲಿ ಅಂಥ ಒಳ್ಳೆ ಮೂಮೆಂಟ್ ಅನ್ನೋದನ್ನು ಕಾಣಿಸೋದಿಲ್ಲ. ಆದರೆ ಇವತ್ತು ಒಂದು ಒಳ್ಳೆ ಫಾಲ್ ಇತ್ತು. ಯಾರಾದರೂ P ಟ್ರೇಡ್ ಮಾಡಿದಾಗಿದ್ರೂ ಕೂಡ ಕೆಳಗಡೆ ನಿಮಗೆ ಒಂದು ಒಳ್ಳೆ ಟ್ರೇಡ್ ನೋಡೋಕ್ಕೆ ಸಿಕ್ತಿತ್ತು. ಅದಾದಮೇಲೆ ಇಡೀ ದಿನ ಒಂದೇ ಝೋನಲ್ಲಿ ಮುಗಿಸ್ಕೊಂಡು ಹೋಗಿದೆ. ಸೊ ಈ ಕಾರಣದಾಗಿ ನೋಡ್ತಾ ಹೋಗೋಣ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯೂಶಲಿ ಎಕ್ಸ್ಪೈರಿ ಹೊರತುಪಡಿಸಿದ ದಿನ ಅದು ಬರುತ್ತೆ. ಸೊ ನಾಳೆನೇ ಆ ಸೆಂಟಿಮೆಂಟ್ ಬರಬೇಕು ಅಂದರೆ ನಿಮಗೆ 10,300ನ ಸಕ್ಸಸ್ಫುಲಿ ಬೀಟ್ ಆಗಿ ಬಂತು ಅಂತಂದರೆ ಮತ್ತೆ ಒಂದು ಡೌನ್ ಟ್ರೆಂಡಿಂಗ್ ನೋಡಿ, ಇಲ್ಲಿ ಒಂದು ಪಾಸ್ ಆಗಿತ್ತು, ಈಗ ಮತ್ತೆ ಕೆಳಗಡೆ ತೊಗೊಂಡು ಹೋಗ್ತಾರೆ ಅಂದರೆ ಜೋರಾಗಿ ತೊಗೊಂಡು ಹೋಗ್ತಾರೆ. ಮಲ್ಟಿಪಲ್ ಟೈಮ್ ಸಪೋರ್ಟ್ ಆಗಿರುವಂಥ ಝೋನು ನೋಡ್ತಾ ಹೋಗೋಣ ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನ್ ಎಕ್ಸ್ಪೈರಿ ಡೇಸು ಆಕ್ಟಿವಿಟಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿನೂ ಕೂಡ ಸೇಮ್ ಎಲ್ಲ ಇಂಡೆಕ್ಸ್ಗಳು ಒಂದೇ ಥರ ಮಾಡಿದೆ. ಆದರೆ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಇವತ್ತು ಅನಿಸುತ್ತೆ ಇವತ್ತು ಒಂದು ಹ್ಯಾಮರ್ನ ಮಾಡೋಗಿದೆ. ಇದು ಇಂಪಾರ್ಟೆಂಟ್. ಪರ್ಟಿಕ್ಯುಲರಾಗಿ ಹ್ಯಾಮರ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಝೋನಲ್ಲಿ 20,400ರಿಂದ ಒಂದು ಒಳ್ಳೆ ರೀತಿಯಾಗಿ ಅಪ್ ಮೂಮೆಂಟ್ ತೊಗೊಂಡು ಒಂದು ಮೇಲ್ಗಡೆ ರೇಂಜಲ್ಲಿ ಬಂದು ಕ್ಲೋಸ್ ಮಾಡೋ ಥರ ಕಾಣಿಸಿದ್ದಾರೆ. ಸೊ ನೋಡ್ತಾ ಹೋಗೋಣ. ಇನ್ ಕೇಸ್ ಏನಾದ್ರು ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ಇಲ್ಲಿ ನೀವು ಬೇಕಾದರೆ 15 ಮಿನಿಟ್ಸಲ್ಲಿ ಇಟ್ಕೊಂಡ್ರೆ ಒಂದು ರೆಫರೆನ್ಸ್ ಲೆವೆಲ್ ಕೂಡ ಡ್ರಾ ಮಾಡ್ಕೋಬೋದು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಫಿನ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದ್ರೆ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ ಇವತ್ತು. ಸೊ ಇವತ್ತು ಅದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆದಂಗೆ ಅನ್ನಿಸ್ತಾ ಇದೆ. ಸೊ
ಇನ್ನೇನಾದ್ರು ಸಸ್ಟೈನ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು ಅಂತಂದರೆ 20,800 ಅನ್ನೋದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಒಂದು 100 ಪಾಯಿಂಟ್ಸ್ ಮೂವ್ಮೆಂಟ್ ಬರ್ತಾ ಹೋಗ್ಬೋದು. 20,700 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಯಿತು ಅಂದರೆ ಇವತ್ತು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಥವಾ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ 20,800 ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ, ಅಲ್ಲಿ ತನಕ ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಸೊ ನೋಡೋಣ 20,700 800 ಯಾವ ರೀತಿ ಆಗುತ್ತೆ ಅಂತ. ಕೆಳಗಡೆ 20,500 ಸಪೋರ್ಟ್ ಇವತ್ತು ಕೂಡ ಬಂದಿರುವಂಥದ್ದು ಕಾಣಿಸ್ತಿದೆ. ನನ್ನ ಪ್ರಕಾರ ಮೋಸ್ಟ್ಲಿ ನಾಳೆ 20,800 ಈ 20,600 ಈ ರೇಂಜ್ ಒಳಗಡೆ ಅಂದರೆ ನಿಮಗೆ ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 20,600 20,800 ಈ ರೇಂಜಲ್ಲಿ ಮುಗಿಸ್ತಾರೆ. ಸ್ವಲ್ಪ ಇಲ್ಲೇ ಎಲ್ಲರೂ ಓಪನ್ ಆಯಿತು ಅಂದರೆ 20,500 20,800 ಸೇಫ್ ಝೋನ್ ಆಗಿರ್ಬೋದು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ. ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಸ್ವಲ್ಪ ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಯೂಶಲಿ ಎಕ್ಸ್ಪೈರಿ ದಿನ ಇಂಡೆಕ್ಸ್ಗಳಲ್ಲಿ ಚೇಂಜ್ ಮಾಡೋಂಥ ಸಾಧ್ಯತೆ ಕಮ್ಮಿ. ಸೊ ನಾವು ನೋಡ್ಕೊಂಬರೋದಾದರೂ ಫಿನಿಫ್ಟಿ ಎಕ್ಸ್ಪೈರಿನಲ್ಲಿ ನೋಡಿ 20,600 ಆಲ್ರೆಡಿ ಸಪೋರ್ಟ್ ಬಿಲ್ಡಪ್ ಆಗಿದೆ. 20,500 ಕ್ಲಿಯರಾಗಿ ಸಪೋರ್ಟೇ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. ಇವತ್ತು ಅಲ್ಲಿಂದನೇ ಒಂದು ಹ್ಯಾಮರ್ ಥರ ಕ್ಯಾಂಡಲ್ ಬಂದಿರೋದು ಕೂಡ. 20,700 ಕರೆಂಟ್ಲಿ ರೆಸಿಸ್ಟೆನ್ಸ್ ಇದೆ. ಇನ್ ಕೇಸ್ 27,700 ಬ್ರೀಚ್ ಮಾಡ್ಕೊಂಡು ಹೋದ್ರು ಅಂದರೆ 20,800 ಇದೆ. ಸೊ 20,800 20,500 ಒಳ್ಳೆ ರೇಂಜ್ ಆಗುತ್ತೆ. ಇನ್ ಕೇಸ್ ಈ ಮಾರ್ಕೆಟ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನಿಮಗೆ ಮೇಲ್ಗಡೆ ಒಂದು 200 ಪಾಯಿಂಟ್ಸ್ ಕೆಳಗಡೆ ಒಂದು 200 ಪಾಯಿಂಟ್ಸ್ ಈ ರೇಂಜ್ ಸಿಗ್ತಾ ಹೋಗೋದು. ಬಟ್ ನೋಡ್ತಾ ಹೋಗೋಣ, ಇದೆಲ್ಲ ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಲೆವೆಲ್ಗಳಾಗಬೇಕು. ಮಾರ್ಕೆಟ್ ಅದನ್ನು ಬಿಟ್ಟು ಮೇಲ್ಗಡೆ ಹೋಗಬೇಕು ಅಂದರೆ ನಾಳೆ ಆ ಮೂಮೆಂಟ್ನ ಕೊಡಬೇಕು. ಅಂಥ ಪಾಸಿಟಿವಿಟಿ ಅನ್ನೋದು ಕಾಣಿಸಿಲ್ಲ. ಈಗಲೂ ಕೂಡ ಮಾರ್ಕೆಟು ಸೈಡ್ ವೈಸ್ ಆಗಿ ಉಳಿತೀನಿ ಅಂತ ಹೇಳಿರೋ ಥರ ಅನ್ನಿಸ್ತಾ ಇದೆ. ಮಾರ್ಕೆಟಲ್ಲಿರುವಂಥ ಇಂಡೆಕ್ಸ್ಗಳನ್ನು ನೋಡೋದಾದರೆ ಕ್ಷಮಿಸಿ, ಇವತ್ತು ನಾನೊಂದು ಬೇರೆ ಜಾಗದಲ್ಲಿದ್ದೀನಿ, ಹಾಗಾಗಿ ನಾನು ಜಾಸ್ತಿ ಸಮಯನ ಕೊಡೋಕ್ಕಾಗ್ತಾ ಇಲ್ಲ ರೆಕಾರ್ಡ್ ಮಾಡಲಿಕ್ಕೆ. ಸ್ಟಾಕ್ಸ್ಗಳ ಬಗ್ಗೆ ಯಾವ್ದ್ರ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ರ. ಅದೇ ರೀತಿಯಾಗಿ ಸ್ಟ್ರೆಸ್ ಟೆಸ್ಟಿಂಗ್ ಬಗ್ಗೆಯೂ ಕೇಳಿದರೆ ಅದ್ರ ಬಗ್ಗೆ ನಾನು ಭಾನುವಾರ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿಕೊಟ್ಟಿದ್ದೀನಿ ಶಾರ್ಟ್ ಸೀರೀಸಲ್ಲಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಯಾರ್ಯಾರು ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಇದ್ದೀರಾ ನೋಡಿ, ನೀವು ಟ್ಯಾಕ್ಸ್ ಫೈಲಿಂಗ್ ಮಾಡೋಕ್ಕೆ ಅಂದರೆ ಟ್ಯಾಕ್ಸ್ ಫೈಲಿಂಗು ಜುಲೈನಲ್ಲಿ ಮಾಡ್ತೀರಾ, ಆದರೆ ಈಗ ಪ್ರೂಫ್ ಸಬ್ಮಿಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಅದು. ನೀವು ಡಿಸೆಂಬರಲ್ಲಿ ಒಂದ್ಸಲ ಕೇಳಿರ್ತಾರೆ ಕಂಪ್ನಿಯಲ್ಲಿ. ಈಗ ಡಿಸೆಂಬರಿಂದ ಮಾರ್ಚ್ ತನಕ ನೀವೇನಾದ್ರು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ನೀವು ಪ್ರೂಫ್ನ ಕೊಡಬೇಕು. ಇಲ್ಲ ಅಂತಂದರೆ ನಿಮಗೆ ಮುಂದಿನ ತಿಂಗಳು ಟ್ಯಾಕ್ಸು ಜಾಸ್ತಿ ಡಿಡಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಪ್ರೂಫ್ನ ಸಬ್ಮಿಟ್ ಮಾಡಿಲ್ಲ ಅಂದರೆ ಹೆಲ್ಪ್ ಬೇಕು ಅಂತಂದರೆ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.